यूनाइटेड मल्टी स्पेशलिटी हॉस्पिटल ने कंप्लीट किए हैं अपने 13 साल कामयाबी के 13th एनिवर्सरी सेलिब्रेशन हुआ, जिस मौके पे ऑर्गेनाइज किया गया फ्री मेगा हेल्थ चेकअप कैंप, जिसे इनॉग्रेट किया गुलबर्गा के डीसी फौजिया तरन्नुम जी ने। जी हाँ, साथ साथ पुलिस कमिश्नर डॉक्टर शरणप्पा एसडी यहाँ पर मौजूद रहे, एसपी अदुर श्रीनिवासलु जी और मैनेजिंग डायरेक्टर यूनाइटेड हॉस्पिटल डॉक्टर विक्रम सिद्धारेड्डी यहाँ पर मौजूद रहे और साथ साथ डॉक्टर वीना मैडम यहाँ पर मौजूद थे। ये इवेंट काफ़ी सक्सेसफुल रहा। यूनाइटेड हॉस्पिटल जो अपने क्वालिटी सर्विसेज के लिए जाना जाता है, एक रेनोवेंट नेम बना चुका है यूनाइटेड हॉस्पिटल कल्याण कर्नाटक रीजन में। आइए देखते हैं इस इवेंट के शॉर्ट हाइलाइट्स। ಯುನೈಟೆಡ್ ಆಸ್ಪತ್ರೆಯ 13ನೇ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸತಕ್ಕಂಥ ಮುಖ್ಯ ಅತಿಥಿಗಳು ಸನ್ಮಾನ್ಯ ಮೇಡಮ್ ಫೌಜಿಯಾ ತರನ್ನುಮ್ ಮೇಡಮ್, ಡೆಪ್ಯೂಟಿ ಕಮಿಷನರ್ ಕಲಬುರ್ಗಿ, ಶ್ರೀ ಶರಣಪ್ಪ ಸಾಹೇಬರು, ಕಮಿಷನರ್ ಕಲಬುರ್ಗಿ ಸಿಟಿ, ಶ್ರೀ ಅದ್ದೂರು ಶ್ರೀನಿವಾಸಲು ಸಾಹೇಬರು, ಇನ್ನೊಬ್ಬ ಹಿರಿಯ IPS ಅಧಿಕಾರಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕಲಬುರಗಿ ಜಿಲ್ಲಾ. ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ತಮ್ಮ ಅಮೂಲ್ಯವಾದಂಥ ಸಮಯ ತೆಗೆದು ಈ ಒಂದು ಮೆಗಾ ಹೆಲ್ತ್ ಕ್ಯಾಂಪ್, ಈ 13ನೇ ವಾರ್ಷಿಕೋತ್ಸವ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಮೆಗಾ ಹೆಲ್ತ್ ಕ್ಯಾಂಪ್ಗೆ ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಈ ಗಣ್ಯರು ತಮ್ಮ ಅಮೂಲ್ಯವಾದ ಸಮಯ ತೆಗೆದು ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಯುನೈಟೆಡ್ ಆಸ್ಪತ್ರೆ ವತಿಯಿಂದ, ಯುನೈಟೆಡ್ ಆಸ್ಪತ್ರೆ ಎಲ್ಲ ವೆಲ್ ವಿಷರ್ಸು, ಸ್ಟಾಫು, ಡಾಕ್ಟರ್ಸು ಎಲ್ಲರ ವತಿಯಿಂದ ನಾನು ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಈ ಹಾಸ್ಪಿಟಲ್ ಯುನೈಟೆಡ್ ಹಾಸ್ಪಿಟಲ್ 13ನೇ ವರ್ಷದ ವಾರ್ಷಿಕ ಆ್ಯನಿವರ್ಸರಿಗೆ ನಾವು ಇಡೀ ಟೀಮ್ಗೆ, ಎಸ್ಪೆಷಲಿ ಡಾಕ್ಟರ್ ವಿಕ್ರಮ್ ಮತ್ತು ಡಾಕ್ಟರ್ ವೀಣಾ ಅವ್ರ ಟೀಮ್ಗೆ ನಾವು ಹೃತ್ಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೆಲ್ತ್ ಸರ್ವಿಸಸ್ ಇಸ್ ಒನ್ ಫಾರ್ಮ್ ಆಫ್ ಪಬ್ಲಿಕ್ ಸರ್ವಿಸ್. ಅವ್ರು ಬಹಳ ವರ್ಷದಿಂದ ಗುಲ್ಬರ್ಗದಲ್ಲಿ ಜನರ ಸಮೀಪಿದ್ದು 50,000 ಜನರಿಗೆ ಫ್ರೀ ಹೆಲ್ತ್ ಕ್ಯಾಂಪ್ ಮುಖಾಂತರ ಅವ್ರಿಗೆ ಅನುಕೂಲ ಆಗೋ ರೀತಿ ನೋಡ್ಕೊಂಡಿದ್ದಾರೆ. ಅಲ್ಲದೆ ಹಾಸ್ಪಿಟಲ್ದು ಸರ್ವಿಸಸ್ ಬಗ್ಗೆಯೂ ಸಾಕಷ್ಟು ಎಲ್ಲರೂ ಸಾರ್ವಜನಿಕರು ಖುಷಿ ವ್ಯಕ್ತಪಡಿಸಿದ್ದಾರೆ, ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಅಂತ. ಅದಲ್ಲದೆ ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಯಾವುದೂ ಕಾರ್ಯಕ್ರಮ ಆಗಲಿ ಅವ್ರು ಯಾವಾಗಲೂ ಅವ್ರದ್ದು ಸಹಯೋಗ ಮತ್ತು ಸಹಕಾರ ನಮ್ಮ ಜೋಡಿ ಇದೆ. ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಏನಾದರೂ ಕಾರ್ಯಕ್ರಮ ಆಗಿರೋದು ಇರಲಿ,
DC ಆಫೀಸಿಂದ ಏನಾದರೂ ಕಾರ್ಯಕ್ರಮ ಇರಲಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾವುದಾದ್ರೂ ಕಾರ್ಯಕ್ರಮ ಇರಲಿ, ಎಸ್ಪೆಷಲಿ APY ಅಡಿಯಲ್ಲಿ ಐ ಥಿಂಕ್ ಪೊಲೀಸ್ ಡಿಪಾರ್ಟ್ಮೆಂಟು ಟೈಅಪ್ MOU ಸಹ ಇದೆ. ನಾನೇ ಖುದ್ದಾಗಿ ನೋಡಿದ್ದೀನಿ. ನನ್ನ ಗಂಡನದು ಮಗು ಹುಟ್ಟುವಾಗ ನಾನು ಇಲ್ಲೇ ಬಂದು ಅವ್ರಿಗೆ ನೋಡಿ ಹೋಗಿರೋದು. ಬಹಳಷ್ಟು ಚೆನ್ನಾಗಿ ಅವ್ರು ಸರ್ವಿಸಸ್ ಕೊಡ್ತಾ ಇದ್ದಾರೆ. ಐ ಫರ್ಮ್ಲಿ ಬಿಲೀವ್, ನನಗೆ ಒಂದು ಸದೃಢ ವಿಶ್ವಾಸ ಇದೆ. ಒಳ್ಳೆ ಸೇವೆ ಕೊಡಬೇಕಂದ್ರೆ, ಜನರ ಸಮೀಪ ಇರಬೇಕಂದ್ರೆ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಇರಬೇಕು, ಇಲ್ಲಾಂದರೆ ಹೆಲ್ತ್ ಸರ್ವಿಸಸಲ್ಲಿ ಇರಬೇಕು. ನೀವು ಆ್ಯಸ್ ಅ ಡಾಕ್ಟರ್ ಸಮಾಜದಲ್ಲಿ ಏನು ನೀವು ಛಾಪ್ ಬಿಡಬಹುದು, ಯಾವುದು ಬೇರೆ ಒಂದು ವೃತ್ತಿಯಲ್ಲಿ ಇರೋದಿಲ್ಲ. ಎಸ್ಪೆಷಲಿ ಡಾಕ್ಟರ್ ವಿಕ್ರಮ್ ಆ್ಯಂಡ್ ಟೀಮ್ ಅವರು ಬಹಳಷ್ಟು ಯುನೈಟೆಡ್ ಹಾಸ್ಪಿಟಲ್ ಮುಖಾಂತರ ಇಲ್ಲವೇ ಅವ್ರ ವೈಯಕ್ತಿಕ ಕೆಪಾಸಿಟಿಯಲ್ಲಿನೂ ಗುಲ್ಬರ್ಗ ಸಿಟಿಗೆ ಮತ್ತು ಗುಲ್ಬರ್ಗ ಜಿಲ್ಲೆಗೆ ಒಳ್ಳೆಯದಾಗಲಿ ಅಂತ ಅವ್ರದ್ದು ಕೊಡುಗೆ ಸಾಕಷ್ಟು ಇದೆ. ಅವರು ಈ ಒಂದು ಖುಷಿದು ಮೂಮೆಂಟಲ್ಲಿ ನಾನು ಬಂದು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಅವ್ರು ಕರೆಯುವಾಗ ಬಹಳ ಖುಷಿಯಿಂದ ಒಪ್ಕೊಂಡೆ. ಬರೀ ಡಾಕ್ಟರ್ಸ್ ಟೀಮ್ ಮಾತ್ರ ಇಲ್ಲವೇ ಇಡೀ ಹಾಸ್ಪಿಟಲಿಂದ ಗ್ರೂಪ್ ಡಿಯಿಂದ ಹಿಡಿದು ನರ್ಸಿಂಗ್ ಸ್ಟಾಫಿಂದ ಹಿಡಿದು ಸಪೋರ್ಟ್ ಸ್ಟಾಫ್ ಎಲ್ಲರಿಗೆ ನಾವು ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮದು ಏನು ಸೇವೆ ನೀವು ಸಲ್ಲಿಕೆ ಮಾಡ್ತಾ ಇದ್ದೀರಾ ಅದು ನಿಜವಾಗ್ಲೂ ದೇ ಆರ್ ವೆರಿ ಮೀನಿಂಗ್ಫುಲ್, ಎಕ್ಸ್ಟ್ರೀಮ್ಲಿ ಇಂಪ್ಯಾಕ್ಟ್ಫುಲ್. ವಿ ಆರ್ ವೆರಿ ಹ್ಯಾಪಿ. ತಮ್ಮ ಥರನೇ ಬಹಳಷ್ಟು ನಮ್ಮದು ಒಂದು ಗುರಿ ಇದೆ, ಗುಲ್ಬರ್ಗಾಗಿ ಒಂದು ಹೆಲ್ತ್ ಹಬ್ ಆಗಿ ಡೆವಲಪ್ಮೆಂಟ್ ಆಗಬೇಕು ಅಂತ ನಾವು ನನ್ನ ಪೀರಿಯಡಲ್ಲಿ ನೋಡಬೇಕು. ಮತ್ತು ಮುಂದೆ ಸಹ ಯಾವಾಗಲೂ ಐ ವಿಲ್ ಆಲ್ವೇಸ್ ಬಿ ವೆರಿ ಮಚ್ ಹ್ಯಾಪಿ ಟು ಸಿ ಎನಿ ಡೆವಲಪ್ಮೆಂಟ್ ಇನ್ ದ ಹೆಲ್ತ್ ಸೆಕ್ಟರ್ ಆಫ್ ಗುಲ್ಬರ್ಗ ಡಿಸ್ಟ್ರಿಕ್ಟ್. ಪ್ರಥಮವಾಗಿ ಯುನೈಟೆಡ್ ಆಸ್ಪತ್ರೆಗೆ ಈ 13 ವರ್ಷಗಳ ಪಯಣದ ಯಶಸ್ವಿ ಸಂಭ್ರಮಿಸ್ತಾ ಇರುವವರಿಗೆ, ವಿಕ್ರಮ್ ಮತ್ತು ಅವರ ಎಂಟೈರ್ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ. ಲೋಕಲ್ ಇದ್ದೀನಿ. 1-2 ದಶಕಗಳ ಹಿಂದೆ ಆಸ್ಪತ್ರೆಯ ಒಂದು ಕೊರತೆ ಯಾವ ರೀತಿ ಇತ್ತು ಅಂತ ನಾವು ನೋಡಿದ್ದೀವಿ. ಯೂಶ್ವಲಿ ಇಲ್ಲಿ ಹೆಚ್ಚಿಗೆ ನಮ್ಮೂರ ಕಡೆ ಎಲ್ಲ ನಾವು ಏನೇ ಹೆಲ್ತ್ ಇಶ್ಯೂ ಬಂದರೆ ಮಹಾರಾಷ್ಟ್ರ ಕಡೆ ಹೋಗ್ತಿದ್ವಿ, ಉಮರ್ಗಾ, ಸೋಲಾಪುರ್. ಅದು ಈಗ ನಾನು ಇತ್ತೀಚಿನ ಬೆಳವಣಿಗೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಇರೋದೇನಂತಂದರೆ, ಇಲ್ಲಿ ಸ್ಥಳೀಯ ಆಸ್ಪತ್ರೆಗಳ ಮೇಲೆ, ಸ್ಥಳೀಯ ಡಾಕ್ಟರ್ಸ್ಗಳ ಮೇಲೆ ಜನರೀಗ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಟ್ ಈಸ್ ಎ ಗ್ರೇಟ್ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಇದು. ಆ್ಯಂಡ್ ಐ ಆಮ್ ಹ್ಯಾಪಿ ಟು ಟೆಲ್ ದ್ಯಾಟ್ ಯುನೈಟೆಡ್ ಹಾಸ್ಪಿಟಲ್ ಈಸ್ ಇನ್ ದಿ ಫೋರ್ ಫ್ರಂಟ್ ಇನ್ ಪ್ರೊವೈಡಿಂಗ್ ಸಚ್ ಕ್ವಾಲಿಟಿ ಹೆಲ್ತ್ ಕೇರ್ ಸರ್ವಿಸ್ ಇನ್ ದಿಸ್ ಏರಿಯಾ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ಹೇಳಲಿಕ್ಕೆ ಇಷ್ಟಪಡೋದೇನಂತಂದರೆ, ದ ಸಬ್ಜೆಕ್ಟ್ ಈಸ್ ಹೆಲ್ತ್ ಚೆಕಪ್. ನಾವು ಯೂಶ್ವಲಿ ವಿ ಸೇ ವೆದರ್ ಇಟ್ ಈಸ್ ಫಾರ್ ಕ್ರೈಮ್ ಆರ್ ವೆದರ್ ಇಟ್ ಈಸ್ ಫಾರ್ ಹೆಲ್ತ್, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅವುಗಳನ್ನು ತಡೆ ಮಾಡುವುದೇ ಒಂದು ದೊಡ್ಡ ನಮ್ಮ ಸಾಧನೆ. ಅವುಗಳನ್ನು ನಾವು ತಡೆಯಬೇಕಾದ್ರೆ ಒಂದು ಹೈಜೀನ್ಲಿಂದ, ಶಿಸ್ತಿನಿಂದ ನಮ್ಮ ಬಾಳನ್ನು ಮಾಡಬೇಕು. ಫಿಸಿಕಲ್ ಫಿಟ್ನೆಸ್ ಬಗ್ಗೆ, ಹೆಲ್ತ್ ಬಗ್ಗೆ ಒತ್ತು ಕೊಡಬೇಕು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಈಸ್ ಹ್ಯಾವಿಂಗ್ ರೆಗ್ಯುಲರ್ ಹೆಲ್ತ್ ಚೆಕಪ್. ಈ ಹೆಲ್ತ್ ಚೆಕಪ್ಪಲ್ಲಿ ಕೆಲವು ಆರಂಭದ ಹಂತಗಳಲ್ಲಿ ಏನಾದರೂ ನಮ್ಮ ಹೆಲ್ತಲ್ಲಿ ಏರುಪೇರುಗಳಿದ್ದರೆ ಅದನ್ನು ಇನಿಷಿಯಲ್ ಡೇಸಲ್ಲಿ ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇತ್ತೀಚೆಗೆ ತಾವೆಲ್ಲ ಕೇಳ್ತಾ ಇರ್ಬೋದು, ಒಂದು ಹೊಸದಾಗಿ ಇರುವಂತಹ ಒಂದು ಡಯಾಗ್ನೋಸಿಸ್ GBS ಸಿಂಡ್ರೋಮ್ ಅಂತ, ಗಿಲ್ಲೆನ್ ಬ್ಯಾರೆ ಸಿಂಡ್ರೋಮ್. ಇದಕ್ಕೆ ಸುಮಾರು ಜನ ಪ್ರತಿಷ್ಠಿತ ಅಧಿಕಾರಿಗಳು, ಬೇರೆ ಬೇರೆ ಎಲ್ಲ ರೀತಿಯ ಜನರು ಈ GBS ಸಿಂಡ್ರೋಮ್ಗೆ ಬಲಿಯಾಗ್ತಾ ಇದ್ದಾರೆ. ಅಲ್ಲಿ ನಾವು ಡಾಕ್ಟರ್ ಜೊತೆ ಮಾತಾಡಿದಾಗ ಹೇಳ್ತಾ ಇರೋದು, ಇನಿಷಿಯಲ್ ಡೇಸಲ್ಲಿ ಡಯಾಗ್ನೋಸಿಸ್ ಆಗಿದ್ದರೆ ಸ್ಪೀಡಿ ರಿಕವರಿ ಆಗುತ್ತೆ ಅಂತ. ಸೊ ಇದಕ್ಕೆ ಕಾರಣ ನಾವು ಕೇಳ್ತಾ ಹೋದರೆ, ಒಂದು ಫುಡ್ಲಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ರಾ ಮೀಟ್ ಅಥವಾ ಹಾಫ್ ಕುಕ್ಡ್ ಮೀಟ್, ವಾಟರ್. ನಾನು ಅದಕ್ಕೆ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ, ಒಂದು ಫಿಟ್ನೆಸ್ ರಿಜಿಮ್ ಆ್ಯಂಡ್ ಎರಡನೇದು ಹೈಜೀನ್. ನಾವು ಕುಡಿಯೋ ನೀರು ಶುದ್ಧ ಇರಬೇಕು. ಆ್ಯಂಡ್ ಕ್ಲೀನ್ಲಿನೆಸ್, ನಮ್ಮ ಮನೆ ಅಷ್ಟೇ ಸುತ್ತ ಇಟ್ಕೊಳ್ಳೋದಲ್ಲ, ನಮ್ಮ ಮನೆ ಸುತ್ತಮುತ್ತಲೂ ಕ್ಲೀನ್ ಇಟ್ಕೋಬೇಕು. ಅವಾಗ ಯುನೈಟೆಡ್ ಹಾಸ್ಪಿಟಲ್ ಇಟ್ ಈಸ್ ನೋನ್ ಫಾರ್ ಗಿವಿಂಗ್ ಟೈಮ್ಲಿ ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಟು ದಿ ನೀಡಿ ಪೀಪಲ್. ಐ ರಿಕ್ವೆಸ್ಟ್ ದೆಮ್ ಟು ಕಂಟಿನ್ಯೂ ದಿ ಸೇಮ್ ಸರ್ವಿಸಸ್. ಮತ್ತು ಇವತ್ತು ಅವರು ಬರೀ ಈ ಹೆಲ್ತ್ ಚೆಕಪ್ ಯಾವ ರೀತಿ ಅಂತಂದರೆ, ನೇಮ್ಸೇಕ್ ಹೆಲ್ತ್ ಚೆಕಪ್ ಇರುತ್ತೆ. ಇನಿಷಿಯಲ್ ನಮ್ಮ ನಾನ್ ಇನ್ವೇಸಿವ್ ಡಯಾಗ್ನೋಸಿಸ್ಗಳು, ಬರೀ ಏನು BP, ಶುಗರು ಅಂತಿಂತ ಬೇಸಿಕ್ ಚೆಕ್ ಮಾಡೋದು. ಬಟ್ ಇಲ್ಲಿ ಏನಂತಂದರೆ, ಒಂದು ಗುಡ್ ಅಂತಂದರೆ
ಇಫ್ ನೀಡ್ ಬಿ ದೇ ಆರ್ ಟೆಲಿಂಗ್ ಸಿ ಟಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ, ಇ ಸಿ ಜಿ ಮಾಡ್ತಾ ಇದ್ದಾರೆ, ಇಕೋ ಮಾಡ್ತಾ ಇದ್ದಾರೆ, ಅಲ್ಟ್ರಾಸೌಂಡ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಮಾಸ್ಟರ್ ಹೆಲ್ತ್ ಚೆಕಪ್ ಫಾರ್ ದಿ ನೀಡಿ ಪೇಷಂಟ್ಸ್. ಸೊ ಇದರ ಸದುಪಯೋಗ ಪಡ್ಕೊಳ್ಳಿ. ಆ್ಯಂಡ್ ಯುನೈಟೆಡ್ ಹಾಸ್ಪಿಟಲ್ಸ್ ಅವರು 13ನೇ ವಾರ್ಷಿಕೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅವರೇನು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ, ಅದು ಮುಂದಿನ ದಿನಗಳಲ್ಲಿ ಅದೇ ಮುಂದುವರಿಸಬೇಕು ಅಂತ ನಾನು ಮನವಿ ಮಾಡುತ್ತೇನೆ. ಮತ್ತು ಯಾವ ಸತತವಾಗಿ ಯುನೈಟೆಡ್ ಹಾಸ್ಪಿಟಲ್ ಎಸ್ಟಾಬ್ಲಿಷ್ ಆದಾಗಿಂದನೂ ನಾವು ಪೊಲೀಸ್ ಅವ್ರ ಜೊತೆ ಒಳ್ಳೆಯ ರಿಲೇಷನ್ಶಿಪ್ ಇಂದ ಮುಂದೆ ಬರ್ತಾ. ಸೊ ಅವರು ಪ್ರತಿ ವರ್ಷ ಒಂದು ಸ್ಪೆಷಲೈಸೇಷನ್ ಆ್ಯಡ್ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಸ್ಪೆಷಲೈಸ್ಡ್ ಸರ್ವೀಸಸ್ ಎಲ್ಲ ಇಲ್ಲಿ ಯುನೈಟೆಡ್ ಹಾಸ್ಪಿಟಲ್ ಸಿಗ್ತಾ ಇದೆ. ಮತ್ತು ನಮ್ಮದು ವಿಶೇಷವಾಗಿ ಪೊಲೀಸ್ ಅವರಿಗೆ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಯುನೈಟೆಡ್ ಹಾಸ್ಪಿಟಲ್ ಒನ್ ಆಫ್ ದ ಹಾಸ್ಪಿಟಲ್ ಆಗಿ ಆಯ್ಕೆ ಆಗಿದೆ. ನಾವು ಎಲ್ಲ ಸಿಬ್ಬಂದಿ ವರ್ಗದವರು ಅವ್ರಿಗೇನೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸರ್ವಿಸಸ್ ಬೇಕಾದ್ರೂ ಯುನೈಟೆಡ್ ಹಾಸ್ಪಿಟಲ್ ಬಂದು ಒಳ್ಳೆಯ ರೀತಿಯಿಂದ ಅವರು ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಅದರ ಜೊತೆನೂ ನಾವು ಆ್ಯನ್ಯುವಲ್ ಮೆಡಿಕಲ್ ಚೆಕಪ್ ನಮ್ಮ ಎಂಟೈರ್ ಕಲಬುರಗಿ ಡಿಸ್ಟಿಕ್ ಪೊಲೀಸ್ ಫೋರ್ಸ್ ಏನಿದೆಯೋ ಎಂಟೈರ್ಗೂ ನಾವು ಕಳೆದ 2 ವರ್ಷದಿಂದ ಯುನೈಟೆಡ್ ಹಾಸ್ಪಿಟಲಲ್ಲಿ ಆ್ಯನ್ಯುವಲ್ ಮೆಡಿಕಲ್ ಹೆಲ್ತ್ ಚೆಕ್ ಮಾಡಿಸ್ತಾ ಇದ್ದೀವಿ. ಅದನ್ನು ಅವರು ಅತ್ಯುತ್ತಮವಾಗಿ ವಿತಿನ್ ಟೈಮ್ ಲಿಮಿಟಲ್ಲಿ ನಮ್ಗೆ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೂ ನಾನು ಪೊಲೀಸ್ ವತಿಯಿಂದ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳುತ್ತೇನೆ. ಅದೇ ಈ 13th ಆ್ಯನಿವರ್ಸರಿ ಕರೆದಿದ್ದಕ್ಕೆ ಅವ್ರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ यूनाइटेड हॉस्पिटल में 30th एनिवर्सरी सेलिब्रेट किया जा रहा है. मैं डॉक्टर विक्रम सिद्धा रेड्डी साहब को और उनके स्टाफ को मैं मुबारकबाद देता हूं कि 13 साल से हॉस्पिटल चला रहे हैं और जो डॉक्टर्स हैं और स्टाफ है बहुत अच्छा कोऑपरेट करते हैं पेशेंट्स के साथ. कई ऐसे पेशेंट्स हैं जो मैं लेके आया था, अल्हम्दुलिल्लाह बैड कंडीशन में थे मैं लेके आने के पहले, और बहुत सारे पेशेंट्स जो अच्छे होकर अब यहाँ से डिस्चार्ज होकर चले गए. यूनाइटेड हॉस्पिटल है, उसके 13 साल मुकम्मल होने पर यहाँ पर कई पेशेंट को फ्री चेकअप कैंप रखा गया था. और अल्हम्दुलिल्लाह यूनाइटेड हॉस्पिटल एक शहर का माने हुआ हॉस्पिटल है. और यहाँ पर कितना भी सीरियस पेशेंट आया है हम देखे हैं, ऐसे रिकवर होकर अपने मकान पे गया है. जैसे कि आप सभी लोग जानते हैं, गुलबर्गा में एक बहुत ही बेहतरीन वेल सेटअप हॉस्पिटल है यूनाइटेड. आज यहाँ पर 13 यानी कि 13 एनिवर्सरी के मौके पर हमारे शहर के डीसी मैडम, कमिश्नर साहब, एसपी साहब ने यहाँ पर आकर विक्रम सिद्धा रेड्डी सर, डॉक्टर वीना मैडम, डॉक्टर बशीर साहब, डॉक्टर विनय सागर साहब, सबकी हिम्मत अफजाई की. इन्होंने कहा गुलबर्गा शहर में बहुत ही बेहतरीन हॉस्पिटल है. मैं विक्रम रेड्डी साहब को मैं दिल की गहराइयों से मुबारकबाद देता हूँ. लोगों को मालूम है कि गुलबर्गा में एक बेहतरीन हॉस्पिटल यूनाइटेड हॉस्पिटल जो पिछले 13 साल से गुलबर्गा शहर में खिदमत अंजाम दे रहा है. एक इमरजेंसी कुछ भी अगर खुदा ना खास्ता अगर डिस्ट्रिक्ट में होता है तो सबसे पहले हॉस्पिटल को अगर कोई लोग नाम लेते हैं तो यूनाइटेड हॉस्पिटल का लेते हैं. इमीडिएट यहाँ पर आते हैं. यहाँ पर तमाम डॉक्टर्स की फैसिलिटी है. और उसके अलावा भी यहाँ पे जो बिल्डिंग जो ओनर है हॉस्पिटल के जो ओनर है रेड्डी साहब, वो उनके वाइफ, ये तमाम फैमिली भी एक बेहतरीन हर तरीके का इलाज करते हैं. और मैं खास करके रेड्डी साहब को और डॉक्टर बशीर साहब को और उनकी तमाम फैमिली को और जो मेहनत करते हैं दिन रात हॉस्पिटल में डॉक्टर्स, वो तमाम लोगों को मुबारकबाद देता हूँ. 13th यूनाइटेड हॉस्पिटल का 13वां एनिवर्सरी रखा है यहाँ पे डॉक्टर विक्रम सिद्धार्थ रेड्डी साहब ने. मैं विक्रम सिद्धार्थ रेड्डी साहब को मुबारकबाद देता हूँ कि जो उन्होंने जो है ना एक पेशेंट नहीं बल्कि एक अपने घर के अफराद को जो घर पे ले जाके डॉक्टर देखता है, तो वो डॉक्टर जो है ना अपने अंदाज में जो है ना उन्हें अपने फैमिली को, अपने घर के मेंबर्स को जो ट्रीट करते हैं उस तरह से जो है ना जाके देखना डेली. तो अभी क्रिटिकल मामला आता है पेशेंट का तो यूनाइटेड को बराबर याद किया जाता है. मैं जो है ना यहाँ की डॉक्टर की पूरी टीम को और भी डॉक्टर सिद्धार्थ रेड्डी विक्रम साहब को भी मुबारकबाद देता हूँ. इस 13 साल का जो जर्नी रहा वो सबके इनकरेजमेंट, सबके सपोर्ट से भरा हुआ रहा. और जिसके लिए हम यूनाइटेड हॉस्पिटल के सारे डॉक्टर्स और स्टाफ की तरफ से तहे दिल से शुक्रिया अदा करना चाहते हैं. और साथ ही साथ ये 13 साल का जो सफ़र रहा, हालांकि शुरुआत 24 बेड से हुई थी,
मिनिमल इंफ्रास्ट्रक्चर से हुई थी, लेकिन हमारा कोर कॉम्पिटेंस, कोर फोकस हमेशा इमरजेंसी केयर और एक्सीडेंटल ट्रॉमा केयर में रहा। तो उसी के चलते जो जो फैसिलिटी ऐड ऑन करने पड़े, जितनी हमारी कैपेसिटी थी, जब जब कर सके कंटिन्यूसली हम उसको ऐड ऑन करते गए। और आज जो है यूनाइटेड हॉस्पिटल में इंक्लूडिंग कैथ लैब, कार्डियोलॉजी, कार्डियोथोरेसिक सर्जरी और तमाम न्यूरो सर्जरी, हर एक सुपर स्पेशलिटी सर्जरी हम करने की कैपेबिलिटी इंफ्रास्ट्रक्चर वाइज भी है और टैलेंट वाइज भी है। तो ये एक बहुत ही सेटिस्फाइंग सफ़र रहा कि, और इस सफ़र में जितने लोगों ने भी हमारे पे भरोसा किया, पेशेंट के रिलेटिव्स और सारे सोशल ऑर्गेनाइजेशंस, सारे समाज के सब तबके के क्रॉस सेक्शन के लोग, उन सबका मैं तहे दिल से शुक्रिया अदा करना चाहता हूँ।